ورحمة الله وبركاته. الصلاة والسلام عليك يا سيدي يا رسول الله. خذ بأيدينا قلت هيلتنا أدركنا مرادي يا رسول الله. الصلاة والسلام عليك يا سيدي يا رسول الله. خذ بأيدينا قلت هيلتنا أدركنا مرادي يا رسول الله. ವೇದಿಕೆಯ ಮೇಲೆ ಅಸೀನರಾದಂತಹ ಗಣ್ಯರೇ ಹಾಗೂ ನನ್ನ ಮುಂದೆ ಕುಳಿತಂತಹ ಹಿರಿಯರೇ ಕಿರಿಯರೇ ಮಕ್ಕಳೇ ಹಾಗೂ ಪ್ರತಿಭಾವಂತಹ ಮಕ್ಕಳೇ, ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾದ ಮುಖ್ಯ ಉದ್ದೇಶವೇನೆಂದರೆ SSF, SYS, SBS ಈ ಮೂರು ಸಂಘಟನೆಗಳು ಸೇರಿ ಅಹೋರಾತ್ರಿ ಇದಕ್ಕೆ ಬೇಕಾಗಿ ದುಡಿದು ಕಷ್ಟಪಟ್ಟು ಎಲ್ಲಾ ವ್ಯವಸ್ಥೆಗಳನ್ನು ನಮ್ಮ ಮಸೀದಿಯ ಮುಂಭಾಗದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿ ಮಕ್ಕಳ ವಿದ್ಯೆಯನ್ನು ಉತ್ತುಂಗಕ್ಕೆ ಏರಬೇಕೆಂಬ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂಬ ದಿವ್ಯ ವಾಕ್ಯದೊಂದಿಗೆ ಈ ಮಕ್ಕಳ ಭವಿಷ್ಯವನ್ನು ಚಿಂತಿಸಿ ನಮ್ಮ SSF, SBS ಹಾಗೂ SYS ಮೂರು ಸಂಘಟನೆಗಳನ್ನು ಸೇರಿ ಈ ಮಕ್ಕಳ ಪ್ರತಿಭೆಯನ್ನು ಒಮ್ಮೆ ಹೊರಹಾಕಿ ಮಾತ್ರವಲ್ಲ, ನಮ್ಮೂರಿನಲ್ಲಿ ಸುತ್ತಮುತ್ತಲಿನ ಸ್ಕೂಲಿನಲ್ಲಿ ಶಾಲೆಯಲ್ಲಿ ಕಲಿತು ಅತ್ಯುತ್ತಮವಾದ ಒಳ್ಳೆಯ ರ್ಯಾಂಕಿನೊಂದಿಗೆ 90%ಗಿಂತ ಹೆಚ್ಚು ಅಂಕ ತೆಗೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ನಮ್ಮ ಮಸೀದಿಯ ವಠಾರದಲ್ಲಿ ಯಾವ ಜಾತಿ ಭೇದ ಯಾವುದೇ ಇಲ್ಲದೆ ಒಂದೇ ತಾಯಿ ಮಕ್ಕಳಂತೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನು ಮುಂದಕ್ಕೆ ಕೊಂಡೊಯ್ಯಲು ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಮಸೀದಿಯ ವಠಾರದಲ್ಲಿ ಮಾಡಬೇಕೆಂಬ ದೊಡ್ಡದೊಂದು ಕನಸು ನಮ್ಮದಿತ್ತು. ಅಲ್ಹಮ್ದುಲಿಲ್ಲಾ, ಈ ಸಮಯದಲ್ಲಿ ಅಲ್ಲಾಹನು ಅದಕ್ಕೆ ಒಳ್ಳೆಯ ದಾರಿ ಮಾಡಿಕೊಟ್ಟಿದ್ದಾನೆ. ಅದು ನಮ್ಮ ಈ ಜಮಾತಿನ ಈ ಊರಿನ ಯಾವ ಜಾತಿ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದೇ ತಾಯಿಯ ಮಕ್ಕಳಂತೆ ಈ ಊರಿನಲ್ಲಿ ಬೆಳೆಯಬೇಕೆಂಬ ಉದ್ದೇಶದಿಂದ ದಿವ್ಯ ವಾಕ್ಯದಿಂದ ಮಾತ್ರವಲ್ಲ, ನಮ್ಮ ತೀರ್ಥ ಅಲ್ಲಿಯ ಸಬ್ಇನ್ಸ್ಪೆಕ್ಟರಾದ ಇಮ್ರಾನ್ ಬೇಗಂ ಅವರು ಇದ್ದಾರೆ. ಅದು ಮಾತ್ರ ಅಲ್ಲ, ನಮ್ಮ ಸ್ಕೂಲಿನ ಪ್ರಿನ್ಸಿಪಾಲರು ಸಹ ಇದ್ದಾರೆ. ಇವರೆಲ್ಲರನ್ನು ಒಂದೇ ಸ್ಟೇಜಿಯಲ್ಲಿ ಒಂದೇ ವೇದಿಕೆಯಲ್ಲಿ ಕೂರಿಸಿ ಅವರ ಮುಂದೆ ನಮ್ಮ ಮಕ್ಕಳನ್ನು, ನಮ್ಮ ಊರಿನ ಮಕ್ಕಳನ್ನು ಯಾವ ಜಾತಿ ಭೇದ ನೋಡದೆ ಅವರ ಮುಂದೆಯೇ ಒಂದು ಸನ್ಮಾನ ಕಾರ್ಯಕ್ರಮ, ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕೆಂಬ ಒಂದು ಒಳ್ಳೆಯ ಕನಸು ನಮ್ಮದಾಗಿತ್ತು. ಆ ಕನಸು ನಮ್ಮನ್ನು ಮುಂದೆ ಏನು ಮಾಡಬಹುದು, ನಮ್ಮ ಮಕ್ಕಳಿಗೆ ಇನ್ನು ಮುಂದಿನ ಭವಿಷ್ಯ ಹೇಗೆ, ನಮ್ಮ ಊರಿನಲ್ಲಿ ಇದು ಮಾತ್ರ ಸಾಲದು, ಈ ಪ್ರತಿಭಾ ಪುರಸ್ಕಾರ ಮಾತ್ರ ಸಾಲದು, ಆ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಅಳವಡಿಸಬೇಕು ಎಂಬ ಒಳ್ಳೆಯ ಚಿಂತೆಯೊಂದಿಗೆ ಒಳ್ಳೆಯ ಆಲೋಚನೆಯೊಂದಿಗೆ ನಾವಿಲ್ಲಿ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾ, ಈ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾಗಿ ನಮ್ಮ ಊರಿನ ಹಿರಿಯರು ಕಿರಿಯರು ಮಕ್ಕಳು ಎಲ್ಲರೂ ಸೇರಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಜಾತಿ ಭೇದವಿಲ್ಲದೆ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕೆಂದು ಎಂಬ ದಿವ್ಯ ವಾಕ್ಯದೊಂದಿಗೆ ಒಳ್ಳೆಯ ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಅಳವಡಿಸಿದ್ದೇವೆ. ಅಲ್ಲಾಹು ಕಬೂಲ್ ಮಾಡಲಿ. ಮಾತ್ರವಲ್ಲ, ವಿದ್ಯೆ ಇದ್ದರೆ ಯಾರ ಮುಂದೆಯೂ ನಮಗೆ ತಲೆ ಎತ್ತಿ ನಡೆಯಬಹುದು. ವಿದ್ಯೆ ಇಲ್ಲದಿದ್ದರೆ ಯಾರ ಮುಂದೆಯೂ ನಮಗೆ ತಲೆ ಎತ್ತಿ ನಿಲ್ಲಲು ಸಾಧ್ಯವಲ್ಲ. ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ. ವಿದ್ಯೆ ಇದ್ದವನು ಯಾರ ಮುಂದೆಯೂ ಎಷ್ಟು ಜನರ ಮುಂದೆಯೂ ಒಳ್ಳೆಯ ರೀತಿಯಲ್ಲಿ ಮಾತನಾಡವಲ್ಲ. ಅದು ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ತಲಬುಲ್ ಇಲ್ಮು ಅಲಾ ಕುಲ್ಲಿ ಮುಸ್ಲಿಮಿನ್
ಮುಸ್ಲಿಮ ಎಲ್ಲ ಹೆಣ್ಣು ಗಂಡು ಎಲ್ಲರಿಗೂ ವಿದ್ಯೆ ಕಲಿಯುವ ಅನಿವಾರ್ಯವಿದೆ. ಆದುದರಿಂದ ನನ್ನ ಕರ್ತವ್ಯ ಉದ್ಘಾಟನೆಯಾಗಿದೆ. ಅಲ್ಲಾಹನ ಪರಿಶುದ್ಧ ನಾಮದಿಂದ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂಬ ದಿವ್ಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳ್ಳುವುದಾಗಿ ನಿಮ್ಮ ಮುಂದೆ ಹೇಳುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.